ಇವತ್ತು ಭಾನುವಾರ ನಮಗೆ ಭೋಗಿ ಹಬ್ಬ. ಸೊ ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬೆಳ್ಕೊಳ್ಬೇಕು. ಪಾತ್ರೆಗಳನ್ನೆಲ್ಲ ನೆನ್ನೆನೇ ಮಾಡಬೇಕಿತ್ತು, ಬಟ್ ನೆನ್ನೆನೂ ಕೆಲಸ ಜಾಸ್ತಿ ಆಯಿತು, ಮಾಡೋಕ್ಕಾಗಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ರಾಜೇಶ್ ಇವತ್ತು ನನಗೆ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಸಾನು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ನಂದು ಒಬ್ಬಳದೇ ಸ್ನಾನ ಆಗಿರೋದು. ತಿಂಡಿಗೆ ರೆಡಿ ಮಾಡಿದ್ದೀನಿ, ಬಟ್ ಇನ್ನು ತಿಂಡಿ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಇವತ್ತು ಅದನ್ನು ನೈವೇದ್ಯ ಮಾಡಬೇಕು, ಅದಕ್ಕೆ ಸ್ನಾನ ಮಾಡಿ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿಲ್ಲ. ಈಗ ಸ್ನಾನ ಮಾಡಿ ಬಂದು ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಮೊದಲು ತಿಂಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿನ ದಿನ ಕೂಡ ನಮಗೆ ತುಂಬಾ ಮುಖ್ಯ. ಇವತ್ತಿಂದಾನೇ ಹಬ್ಬ ಶುರು ಅಂತ ಹೇಳ್ಬೋದು. ಒಂದು ಅರ್ಧ ಹಬ್ಬ ಇವತ್ತೇ ನಮಗೆ, ನಾಳೆ ಬಾಕಿದು. ದಿನ ಗೋಲ್ಡ್ ಹಾಕೋದಿಲ್ಲ ನಾನು. ನನಗೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಒತ್ತದಂಗೆ ಆಗುತ್ತೆ. ಯಾವಾಗಲಾದರೂ ಒಂದು ಸರಿ ಹಾಕ್ತೀನಿ, ಈ ಥರ ಮುಚ್ಚಿಬಿಟ್ಟಿರುತ್ತೆ, ಸಣ್ಣ ಆಗಿಬಿಟ್ಟಿರುತ್ತೆ. ಸಾನುಗೂ ಹಾಗೇನೆ. ಅದಕ್ಕೆ ಅವಳು ಒಂದು ಸರಿ ಹಾಕ್ಬಿಟ್ರೆ ಇನ್ನೂ ತೆಗಿಯೋದಿಲ್ಲ, ಒಂದು ಸರಿ ತೆಗೆದ್ಬಿಟ್ರೆ ಮತ್ತೆ ಹಾಕೋದಿಲ್ಲ. ನಾನು ಫ್ಯಾನ್ಸಿ ಹಾಕ್ತೀನಿ ಅಂತೇಳೆ. ಮತ್ತು ಯಾವಾಗಲಾದರೂ ಈ ಥರ ಫಂಕ್ಷನ್ ಇದೆ, ಹಬ್ಬ ಇದೆ, ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೋಲ್ಡ್ ಹಾಕ್ತೀನಾ, ಆವಾಗ ಅಳ್ತಾಳೆ, ನೋವ್ತಾ ಇದೆ ಅಂದ್ಬಿಟ್ಟು. ನನಗೂ ಹಾಗೆ ಆಗ್ತಾ ಇದೆ. ಇವತ್ತೊಂದು ಸಣ್ಣ ಸ್ಟಡ್ ಹಾಕ್ತಾ ಇದ್ದೀನಿ. ಇದು ಡೈಲಿ ವೇರ್ಗೆ ಅಂತಾನೆ ತೊಗೊಂಡಿದ್ದು, ಬಟ್ ಡೈಲಿ ವೇರ್ ಮಾಡೋದಿಲ್ಲ. ತಿಂಡಿಗೆ ಇವತ್ತು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಹೇಗೆ ಮಾಡ್ತೀನೋ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿ 1:2 ತೊಗೊಳ್ಬೇಕು. ಅಂದರೆ ಅರ್ಧ ಗ್ಲಾಸ್ ಹೆಸರು ಬೇಳೆ ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಳ್ಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಅಕ್ಕಿ ತೊಗೊಂಡಿದ್ದೀನಿ, ಯಾಕಂದರೆ ಸಿಹಿ ಪೊಂಗಲ್ ಕೂಡ ಮಾಡ್ತೀನಿ. ಸಿಹಿ ಪೊಂಗಲ್ಗೆ ಬೇಕಾಗಿರೋ ಅಂಥ ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಚೂರು ನೀರು ಹಾಕ್ಬಿಟ್ಟು ಅದು ಕರಗಬೇಕು. ಕರಗದ ಮೇಲೆ ಅದನ್ನು ಸೋಸ್ಕೊಳ್ಬೇಕು, ಕಸ ಇರುತ್ತೆ ಅಂತ ಹೇಳಿ ಅದನ್ನು ಬಿಸಿ ಮಾಡ್ಕೊಳ್ತೀನಿ ಸಣ್ಣ ಉರಿ ಮಾಡಿ. ಇದು ಖಾರ ಪೊಂಗಲ್ಗೆ ಮಸಾಲೆ 1 ಸ್ಪೂನ್ ಅಷ್ಟು ಜೀರಿಗೆ. ಇದೊಂದು ಸ್ವಲ್ಪ ನಾನು ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಏನು ಜಾಸ್ತಿ ಪುಡಿ ಮಾಡೋದಕ್ಕೆ ಹೋದ್ರೂ ಅದೇನು ಜಾಸ್ತಿ ಆಗೋದಿಲ್ಲ. ನೀವು ಬೇಕಿದ್ರೆ ಅದನ್ನು ಬಿಸಿ ಮಾಡಿ ಕೂಡ ಪುಡಿ ಮಾಡ್ಕೊಳ್ಬೋದು. ಸ್ವಲ್ಪ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ಕೂಡ ಪುಡಿ ಮಾಡ್ಕೊಳ್ತೀನಿ ತರ್ತರಿಯಾಗಿ. ನೋಡಿ, ಇದಕ್ಕೀಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಅರಿಶಿನದ ಪುಡಿ, ಇಷ್ಟು ನಾವು ಮಸಾಲೆಗೆ ಹಾಕಬೇಕಾಗಿರೋದು. ಇದು ನೋಡಿ ಕರಗಿದೆ. ಈಗ ಇದನ್ನು ಸೋಸ್ಕೊಳ್ತೀನಿ. ಅನ್ನ ನಾನು 2ಕ್ಕೂ ಮಾಡ್ಕೊಂಡಿದ್ದೀನಲ್ಲ, ಸೊ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟ್ಲಲ್ಲಿ ಕರಗಿಸ್ಕೊಂಡಿರೋ ಅಂಥ ಬೆಲ್ಲದ ಪಾಕದ ಜೊತೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿ ಇಟ್ಟಿದ್ದೀನಿ. ಅದು ಸಿಹಿ ಪೊಂಗಲ್ಗೆ ಅದು 2 ನಾನು ಹಾಕೋದು. ಇದ್ರ ಜೊತೆ ಏಲಕ್ಕಿ ಪುಡಿ ಆ್ಯಂಡ್ ಸ್ವಲ್ಪ ಡ್ರೈ ನಟ್ಸು, 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಖಾರ ಪೊಂಗಲ್ಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ಚೂರು ಎಣ್ಣೆ, ಸಾಸಿವೆ ಆ್ಯಂಡ್ ನಾವು ಏನು ಜಾರಲ್ಲಿ ಹಾಕಿ ಇಟ್ಟಿದ್ದೀವಲ್ವ ಅದನ್ನೆಲ್ಲನೂ ಕೂಡ ಹಾಕಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಅನ್ನ ಮತ್ತು ಬೇಳೆ ಜೊತೆ ಮಿಕ್ಸ್ ಮಾಡ್ತೀನಿ. ಅನ್ನ ಮತ್ತು ಬೇಳೆನ ಒಂದ್ಸಾರಿ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಈ ಮಸಾಲೆ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಗೋಡಂಬಿ ಹಾಕೋ ಹಾಗಿದ್ರೆ ಹಾಕ್ಬೋದು, ಸ್ವಲ್ಪ ಕಾಯಿ ತುರಿ ಹಾಕೋಗಿದ್ರೆ ಹಾಕ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಟೇಸ್ಟ್ಗೆ ಅಂದ್ಬಿಟ್ಟು ಸ್ವಲ್ಪ ಶುಂಠಿನ ತುರಿದು ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಎಲ್ಲ ಬ್ಲೆಂಡ್ ಆಗುತ್ತೆ. ಸೊ ಖಾರ ಪೊಂಗಲ್ ರೆಡಿ. ಸಿಹಿ ಪೊಂಗಲ್ಗೆ ಸ್ನೇಹಿತರೆ ನಾನು ಇಷ್ಟೇ ಹಾಕೋದು: ಬೇಯಿಸ್ಕೊಂಡಿರೋ ಅನ್ನ, ಸಕ್ಕರೆ ಅಥವಾ ಬೆಲ್ಲದ ಪಾಕ, ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪುಡಿ, ತುಪ್ಪ, ಅಷ್ಟನ್ನ ಬೇಯಿಸ್ಕೊಂಡು ಕೊನೆಯಲ್ಲಿ ನಾನು ಡ್ರೈ ನಟ್ಸ್ ಇಂದ ಅದಕ್ಕೆ ಸೀಸನಿಂಗ್ ಮಾಡ್ತೀನಿ.
ಆಗ್ತಾ ಇದೆ. ಆಗ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಯಾಕಂದರೆ ಈಗ ಕಂಟಿನ್ಯೂಸ್ ಆಗಿ ಎಷ್ಟೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ಅಡುಗೆ ಮಾಡಬೇಕು, ಸ್ಪೆಷಲ್ ಅಡುಗೆ ಇವತ್ತು. ನೆನ್ನೆ ಹೇಳಿದೆ ನೋಡಿ, ನೆನ್ನೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಮಿನಿಮಮ್ ಒಂದು 7-9 ಆ ಥರ ತರಕಾರಿಗಳನ್ನ ಹಾಕ್ಬಿಟ್ಟು ಗೊಜ್ಜು ಮಾಡಬೇಕಾ. ಅದ್ರ ಜೊತೆ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲನ ಇವತ್ತೇನೆ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ದೇವರ ಹತ್ರ ನಾವು ಇಡಬೇಕು. ನೈವೇದ್ಯ ಮಾಡೋ ಹಾಗಿಲ್ಲ, ಜಸ್ಟ್ ಇವತ್ತು ಪ್ರಿಪೇರ್ ಮಾಡಿ ಇಡಬೇಕು ಅಷ್ಟೇ. ಸೊ ಅದು ಕೂಡ ಪ್ರಾಸೆಸ್ ಟೈಮ್ ಹಿಡಿಸುತ್ತಲ್ವಾ. ಎಸ್ಪೆಷಲಿ ಕಡಲೆಕಾಯಿ ಬೀಜ ಅದನ್ನು ಹುರಿಬೇಕು, ತಣ್ಣಗೆ ಮಾಡಬೇಕು, ಆಮೇಲೆ ಅದನ್ನು ಸಿಪ್ಪೆ ತೆಗಿಬೇಕು. ಅದೆಲ್ಲ ಪ್ರಾಸೆಸ್ ಟೈಮ್ ಹಿಡಿಸುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಬಂದಿದ್ದೀನಿ. ಮೊದಲಿಗೆ ಅಡುಗೆಗೆ ಮಾಡಿಬಿಡ್ತೀನಿ. ಅಡುಗೆಗೆ ಹೇಳಿದ್ನಲ್ಲ, ಆಲ್ ವೆಜಿಟೇಬಲ್ಸ್ ನೆನೆನೆ ಎಲ್ಲ ರೆಡಿ ಮಾಡಿ, ಅಂದರೆ ಬಿಡಿಸಿ ತೊಳೆದು ನೀರಾರಿಸಿ ಕವರಲ್ಲಿ ಹಾಕಿ ಇಟ್ಟಿದ್ದೆ. ಈಗ ಎಲ್ಲನೂ ಒಂದೊಂದಾಗಿ ತೆಗೆದು ಕಟ್ ಮಾಡಿಕೊಡ್ಬೇಕು. ಆಮೇಲೆ ರೊಟ್ಟಿ ಹಾಕಬೇಕು, ನೈವೇದ್ಯ ಮಾಡಬೇಕು. ಆಮೇಲೆ ನಾನು ಎಳ್ಳು ಬೆಲ್ಲದ ಪ್ರಾಸೆಸನ್ನು ಶುರು ಮಾಡಬೇಕು. ಸೊ ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಈಗ ಗೊಜ್ಜು ಮಾಡ್ತಾ ಇದ್ದೀನಿ. ಗೊಜ್ಜು ಮಾಡೋದಕ್ಕೆ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ ಆ್ಯಂಡ್ ಎಲ್ಲ ಥರದ ತರಕಾರಿ. ಇದರಲ್ಲಿ ಮೇನ್ ಬೇಕಾಗಿರೋದು ಗೆಣಸು, ಅವರೆಕಾಳು ಮತ್ತು ಪಂಪ್ಕಿನ್, ಕುಂಬಳಕಾಯಿ. ಇಷ್ಟು ಇರಲೇಬೇಕು. ಅದ್ರ ಜೊತೆ ಇನ್ನು ಉದ್ದುದ್ದ ಬೀನ್ಸ್ ಥರ ಉದ್ದುದ್ದ ಇರುತ್ತೆ ನೋಡಿ, ಅದು ಇಂಪಾರ್ಟೆಂಟ್ ಅಂತ ಅಮ್ಮ ಹೇಳ್ತಾರೆ ಯಾವಾಗ್ಲೂ. ಸೊ ಅದು ಇರಲೇಬೇಕು. ಅದ್ರ ಜೊತೆ ಯಾವ ತರಕಾರಿ ಹಾಕ್ತಿರೋ ಬಿಡ್ತಿರೋ ಅದು ನಮ್ಮ ಚಾಯ್ಸ್. ಇದಕ್ಕೆ ನಾನು ಸಾಂಬಾರ್ ಪುಡಿ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾ ಇರೋದು. ಈ ಗೊಜ್ಜಿಗೆ ನಾವು ಮರಾಠಿಯಲ್ಲಿ ಖೆಂದಟ್ ಅಂತ ಹೇಳೋದು. ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ರು ಬರೀ ಕಾಳುಗಳನ್ನ ಹಾಕ್ಬಿಟ್ಟು ಖೆಂದಟ್ ಮಾಡ್ತಾರೆ, ಕೆಲವೊಬ್ರು ಬರೀ ತರಕಾರಿ. ಇನ್ನು ನಮ್ಮ ಅತ್ತೆ ಮನೆ ಕಡೆ, ಅಂದರೆ ಅತ್ತೆ ಊರಲ್ಲಿ, ಅಲ್ಲಿ ಅವರು ಹಲಸಿನಕಾಯಿ, ಅವರೆಕಾಳು ಆ್ಯಂಡ್ ಪಂಪ್ಕಿನ್ ಹಾಕ್ತಾರೋ ಇಲ್ವೋ ನೆನಪಿಲ್ಲ ನನಗೆ. ಅದು ಎರಡಂತೂ ಮುಖ್ಯ, ಅದು ಇರಲೇಬೇಕು. ಅದರಲ್ಲೇ ಅವರು ಗೊಜ್ಜು ಮಾಡೋದು, ಮಸಾಲೆ ಗೊಜ್ಜು ಮಾಡ್ತಾರೆ. ಸೊ ನನಗೆ ಅದು ಇಲ್ಲಿ ಸಿಗೋದಿಲ್ವಲ್ಲ, ಹಾಗಾಗಿ ನಾನು ಈ ಥರ, ಇದು ಅಮ್ಮ ಮನೆಯಲ್ಲಿ ಮಾಡುವಂಥದ್ದು. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಸ್ನೇಹಿತರೆ, ನೆನ್ನೆ ಕಡಲೆಕಾಯಿ ತೊಗೊಂಡು ಬಂದ್ವಿ. ಬೇಯಿಸೋಣ, ಚೆನ್ನಾಗಿರುತ್ತಲ್ವಾ. ಎಷ್ಟು ದಿನ ಆಗಿತ್ತು ನಾವು ಮಾಡೇ ಇರಲಿಲ್ಲ. ಯೂಶ್ವಲಿ ಊರಿಂದ ತಂದುಕೊಡ್ತಾ ಇದ್ರು, ಇಲ್ಲ ನಾವು ಹೋದಾಗ ತೊಗೊಂಡು ಬರ್ತಾಯಿದ್ವಿ. ಈ ಸರಿ ಅವ್ರು ಹಾಕಿಲ್ಲ ಅನಿಸುತ್ತೆ, ಕೊಟ್ಟು ಕಳಿಸಿಲ್ಲ. ಇಲ್ಲೇ ತೊಗೊಂಡ್ವಿ. ಎಷ್ಟು ಎಳೆದಿದೆ ಗೊತ್ತಾ, ಅದು ಸಿಪ್ಪೆನೇ ಎಷ್ಟು ತಿಕ್ಕಿದೆ ನೋಡಿ. ಬಲ್ತೆ ಇಲ್ಲ, ಒಳಗಡೆ ಬೀಜನೇ ಇಲ್ಲ. ಅದಕ್ಕೆ ಈ ಥರದ್ದೆಲ್ಲ ಬೇಯಿಸಿ ಪ್ರಯೋಜನ. ಅದನ್ನು ಸಪ್ರೇಟ್ ಮಾಡಮ್ಮ ಅಂತ ಕೂರಿಸಿದ್ದೀನಿ ಸಾನುವಿನ. ತಿನ್ನು. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಹೊರಗಡೆ ನೋಡಿ ಫುಲ್ ಕಪ್ಪಗಾಗ್ಬಿಟ್ಟಿದೆ. ಅಂಥದ್ದು ಅರ್ಧಕ್ಕಿಂತ ಜಾಸ್ತಿನೇ ಇದೆ. ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನೋಡಿಲಿ ಸೋನಾ, ಈ ಥರ ಇರೋದು, ಈ ಥರ ದಪ್ಪ ದಪ್ಪಕ್ಕಿದೆ ನೋಡು, ಆ ಥರದನ್ನ ಒಂದು ಕಡೆ ಹಾಕು. ಓಕೆ, ಹಾಕು ಇದರಲ್ಲಿ. ಅದನ್ನು ಇವತ್ತು ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ.
ಎಳ್ಳು ಬೆಲ್ಲದ್ದು ಸ್ನೇಹಿತರೆ ಸ್ವಲ್ಪ ಮಾಡೋದಿದ್ರೆ ಮನೇಲಿ ಜಾಸ್ತಿ ಹೆವಿ ಅಂತ ಏನು ಅನ್ಸೋದಿಲ್ಲ. ಕೊಬ್ಬರಿ ಒಂದು ದಿನದಲ್ಲಿ ಆಗೋಗುತ್ತೆ, ಬೆಲ್ಲ ಮಾತ್ರ ಒಂದು 2-3 ಸಾರಿ ಕಟ್ ಮಾಡಬೇಕಾಗತ್ತೆ. ಇನ್ನು ಹುರ್ಗಡ್ಲೆ ಕಡಲೆಕಾಯಿ ಬೀಜ ಎಲ್ಲ ನಾನು ಇವತ್ತೇನೆ ಹುರಿದು ಅದನ್ನು ಕ್ಲೀನ್ ಮಾಡಿ ಮಿಕ್ಸ್ ಮಾಡಿದ್ದು. ಸ್ವಲ್ಪ ಅಲ್ವಾ ಬೇಗನೆ ಆಗುತ್ತೆ. ಆ್ಯಂಡ್ ರಾಜೇಶ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು, ಯಾಕಂದರೆ ಬೆಳಿಗ್ಗೆಯಿಂದಾನು ಕಂಟಿನ್ಯೂಸ್ ಆಗಿ ಕೆಲಸ ಇತ್ತಲ್ಲ, ಪೂಜೆ, ಆಮೇಲೆ ತಿಂಡಿ, ಆಮೇಲೆ ಮಧ್ಯಾಹ್ನದ ಊಟ, ಆಮೇಲೆ ಇದು ಮಿಕ್ಸಿಂಗ್ ಎಲ್ಲ ಇತ್ತು. ಈಗ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ, ಎಲ್ಲ ಆದಮೇಲೆ ರೊಟ್ಟಿನ ಇವಾಗ ತಟ್ತಾ ಇದ್ದೀನಿ. ಯಾರು ತಿನ್ನೋದಿಲ್ಲ, ಸ್ವಲ್ಪ ಲೇಟಾಗಿ ತಿನ್ನೋಣ ಅಂದರು. ಹಾಗಾಗಿ ಎಳ್ಳನ್ನು ಹಾಕಿ ನಾನು ರೊಟ್ಟಿ ಮಾಡ್ತಾ ಇರೋದು. ಟೇಸ್ಟು ಸಖತ್ತಾಗಿರುತ್ತೆ. ಇವತ್ತಿನ ಭೋಗಿ ಹಬ್ಬದ ಸ್ಪೆಷಲ್ಲು ಇದೇ. ನಾವು ಅಡುಗೆನ ಮಾಡಿ ನೈವೇದ್ಯ ಮಾಡಬೇಕು, ಎಳ್ಳನ್ನು ಯೂಸ್ ಮಾಡಬೇಕು ಎಲ್ಲದರಲ್ಲೂ ಕೂಡ. ಸೊ ಇದು ನೈವೇದ್ಯಕ್ಕೆ. ಸ್ನೇಹಿತರೆ 5 ಗಂಟೆ ಆಗ್ತಾ ಇದೆ ಟೈಮು. ಈಗ ಒಂದು ಲೈವ್ ಕಾನ್ಸರ್ಟ್ ನಡೀತಾ ಇದೆಯಂತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗೋಣ ಅಂತ ಬಂದಿದ್ದೀನಿ. ಲೈವ್ ಕಾನ್ಸರ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಸಖತ್ ಟಿ ವಿಲಿ ನೋಡಿರೋ ಪ್ರಕಾರ ಸಖತ್ ರಶ್ ಇರುತ್ತೆ, ತುಂಬ ಲೌಡ್ ಮ್ಯೂಸಿಕ್ ಇರುತ್ತೆ. ಬಟ್ ಲೈವ್ ನಾನು ಅಲ್ಲಿ ಹೋಗಿ ನೋಡಿಲ್ಲ ಯಾವತ್ತೂ. ಅದಕ್ಕೆ ಬನ್ನಿ ಹೋಗೋಣ, ನೋಡಿ ಬರೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸ್ನೇಹಿತರೆ ಇದು ಬಂದ್ವಿ ನೋಡಿ, ಜಕ್ಕೂರ್ ಗ್ರೌಂಡ್. ಎಲ್ಲೋ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ನಡ್ಕೊಂಡು ಬಂದ್ವಿ ಸ್ವಲ್ಪ ದೂರ. ಫುಲ್ ಸ್ಟಾಲ್ಸು, ಬನ್ನಿ ಸ್ಟಾಲ್ಸ್ ಇದೆ. ಬಜ್ಜಿ ವಾಸನೆ ಹೊಡಿತಾ ಇದೆ. ಸಾನುಗ್ ಬಲೂನ್ ಬೇಕಂತೆ, ಏನೇನಿದೆ ನೋಡೋಣ. ಬುಲ್ಲಕ್ ಕಾರ್ಡ್ ರೈಡ್, ಏನು ತಗೋಬೇಕು ನೀನು ಇಲ್ಲಿ? ರಾಗಿ ಇದೆ ನೋಡು, ಧಾನ್ಯಗಳೆಲ್ಲ ಹಾಕಿದ್ದಾರೆ ಸೈಡ್ಸಲ್ಲೆಲ್ಲ. ಸಂಕ್ರಾಂತಿ ಹಬ್ಬ ಅಂದರೆ ನಾವು ಏನು ಬೆಳೆಗಳನ್ನು ಬೆಳೆದಿರ್ತೀವಲ್ವಾ, ಅದನ್ನ ಮೊದಲು ಅರ್ಪಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು, ಭೂಮಿ ತಾಯಿಗೆ ಥ್ಯಾಂಕ್ ಯು ಹೇಳೋದು. ಓಕೆ beautiful audience. Arun, Chandan, Sunil, Nandini, Maliki. ಎಲ್ಲರೂ ಮಾಡ್ಕೊಂಡು ದಯವಿಟ್ಟು ಮುಂದೆಗಡೆ ಬನ್ನಿ, ಆಚೆಯಿಂದ ಬನ್ನಿ, ಇಲ್ಲಿ ನಿಲ್ಬೇಡಿ. ಶುರು ಆಗ್ತಾ ಇದೆ. ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಜನ ಸೈಡಿಂದ ಮುಂದೆ ಹೋಗಣ್ವಾ? ನಮಸ್ಕಾರಗಳು ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಘು ದೀಕ್ಷಿತ್ ಅಂತ. ಇಲ್ಲೇ ಮಾಡ್ತೀನಂತಿ ನಿಂಗ್ ಯಾರ್ ಬ್ಯಾಡ್ತಾರ ಮಾಡಪ್ಪ ಚಿಂತಿ.